ಗೇರಿ ಅಬ್ದುಲ್ ನಡಕಟ್ಟಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದು ಬಂದಿದ್ದು ಈ ಬಗ್ಗೆ ನಡಕಟ್ಟಿ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಹಾಗೇನೇ ಅವರ ಮಗ ಕೂಡ ಮಾತಾಡಿದ್ದಾರೆ. ನಮ್ಮ ತಂದೆಗೆ ಪ್ರಶಸ್ತಿ ಬಂದಿದೆ, ಅದು ನಮ್ಮ ಪ್ರಶಸ್ತಿ ಅಲ್ಲ, ನಮ್ಮ ಇಡೀ ರೈತ ಸಮುದಾಯಕ್ಕೆ ಬಂದ ಪ್ರಶಸ್ತಿ. ಇದನ್ನ ರೈತ ಸಮುದಾಯಕ್ಕೆ ಅರ್ಪಿಸುತ್ತೇವೆ ಅಂತ ಹೇಳಿ ನಡಕಟ್ಟಿ ಪುತ್ರ ಶರೀಫ್ ನಡಕಟ್ಟಿ ಹೇಳಿದ್ದಾರೆ. ಅಬ್ದುಲ್ ನಡಕಟ್ಟಿನವರಿಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆಯಾಗಿದೆ. ಅವರೇನು ಕೃಷಿ ಏನು ಯಂತ್ರಗಳಲ್ಲಿ ಮಾಡಿದಂಥ ಸಂಶೋಧನೆ ಹಿನ್ನೆಲೆಯಲ್ಲಿ ಅವರಿಗೆ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ. ನಾವೀಗ ಅವರ ಫಾರ್ಮ್ ಇದರಲ್ಲಿದ್ದೇವೆ, ನೋಡ್ತಾ ಇರ್ಬೋದು. ಅಂದರೆ ಕೈಗಾರಿಕಾ ಇದರಲ್ಲಿ ಇಲ್ಲಿ ಸಾಕಷ್ಟು ಅಂದರೆ ಅವರು ಮುಖ್ಯವಾಗಿ ಏನು ಕೂರಿಗೆ ಮೂಲಕನೇ ದೇಶಾದ್ಯಂತ ಪ್ರಸಿದ್ಧಿಯಾದವರು. 5ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಈ ಊರೇನು ನಡಕಟ್ಟಿನವರ ರೂಪಿಸಿದಂಥ ಕೂರಿಗೆಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಅಂದರೆ ಏನು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಕೂರಿಗೆನ ರೂಪಿಸಿರೋ ಹಿನ್ನೆಲೆಯಲ್ಲಿ ಅವರಿಗೆ ಈ ಒಂದು ಪ್ರಶಸ್ತಿನ ಘೋಷಣೆ ಮಾಡಲಾಗಿದೆ. ದೇಶಾದ್ಯಂತ ಸಾಕಷ್ಟು ಬೇಡಿಕೆ ಇದೆ. ಪ್ರತಿ ವರ್ಷ 8,000ಕ್ಕೂ ಅಧಿಕ ಕೂರಿಗೆಗಳನ್ನ ತಯಾರು ಮಾಡಿ ರೈತರಿಗೆ ಪೂರೈಕೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇವತ್ತು ಪ್ರಶಸ್ತಿ ಬಂದಿದೆ. ಈಗ ಅವ್ರನ್ನೇ ಮಾತಾಡ್ಸೋಣ. ಅಂದರೆ ಏನು ಅವರ ಸಂಶೋಧನೆ ಕೇಂದ್ರ ಯಾವ ರೀತಿ ತೆಗೆದ್ರು ಮತ್ತು ಯಾವ ರೀತಿ ಪ್ರಶಸ್ತಿಗೆ ಏನಂತಾರೆ ಸರ್, ಪ್ರಶಸ್ತಿ ಘೋಷಣೆ ಆಗಿದೆ, ಏನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ನನಗೆ ಈ ಸರ್ಕಾರ ನನ್ನ ಒಂದು ಅವಿರತ ಪ್ರಯತ್ನ ಒಂದು ಸಮಾಜಕ್ಕೆ ರೈತ ಸಮಾಜಕ್ಕೆ ಮಾಡಿದ್ದನ್ನು ಗುರುತಿಸಿ ಇಂಥ ಒಂದು ಅಮೂಲ್ಯವಾದಂಥ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಕ್ಕೆ ನನಗೆ ಭಾಳ ಶಬ್ದದೊಳಗೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಸಂತೋಷ ನನಗೆ ಅನ್ನಿಸ್ತಾ ಇದೆ. ರೈತನಿಗಾಗಿ ಇಂಥ ಹೋರಾಟ ಏನು ಮಾಡಿದ್ದ ಗುರುತಿಸೈತಲ್ಲ, ಅದು ನನಗೆ ಭಾಳ ಒಂದು ಸಂತೋಷ ಆಗಿದೆ. ನಾನು ಇದಕ್ಕೆ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಾನು ತುಂಬ ಆಭರಣವನ್ನು ಸಲ್ಲಿಸ್ತೇನೆ. ಎಷ್ಟು ರಾಜ್ಯಗಳಲ್ಲಿ ತಮ್ಮ ಕೂರಿಗೆ ಬಳಕೆ ಆಗ್ತದೆ? ಈಗ ನೋಡಿರಿ, ಮುಖ್ಯವಾಗಿ ನಮ್ಮ ಕರ್ನಾಟಕದೊಳಗೆ 28 ಮೇನ್ ಡೀಲರ್ ಇದ್ದಾರೆ. ಅದರಂತೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಮತ್ತು ಕೇರಳ ಈ 4 ರಾಜ್ಯದೊಳಗೆ ಡೀಲರ್ಸ್ ಮಾಡಿ ನಾವು ಪೂರೈಕೆ ಮಾಡ್ತಾಯಿದ್ದೀವಿ. ಇವನ್ ಒಡಿಶಾ, ಕನ್ಯಾಕುಮಾರಿವರೆಗೂ ಬಂದು ರೈತರು ತೊಗೊಂಡು ಹೋಗಿದ್ದಾರೆ. ಕೃಷಿ ಇದ್ರ ಜೊತೆಗೆ ಕೂರಿಗೆ ಜೊತೆಗೆ ಮತ್ತೇನು ಮಾಡಕತ್ತಾರೆ ಅಂದರೆ ಬೇರೆ ಉಪಕರಣ? ಈಗ ಮುಖ್ಯ ನಮ್ಮದು ಈ ಕೂರಿಗೆ ಏನದಲ್ಲ ರೀ, ಕೂರಿಗೆ ರೈತನಿಗೆ ಇವತ್ತು ಬಿತ್ತೋರಿಲ್ಲ. ಹೆಚ್ಚು ಕಡಿಮೆ ಬಿತ್ತಿದಾಗ ಹೆಚ್ಚು ಕಡಿಮೆ ಕಾಳು ಹೋಗಿ ಸರಿಯಾಗಿ ಪೀಕ್ ಬರೋದಿಲ್ಲ, ಬೆಳೆ ಬರೋಲ್ಲ. ಇದನ್ನು ಯಾಕೆ ಸುಧಾರಣೆ ಮಾಡಬಾರ್ದಂತ ನನ್ನ ಇಡೀ ಇದನ್ನು ಈ ಕೂರಿಗೆ ಒಳಗೆ ನಾನು ಇದನ್ನು ನಡಕಟ್ಟಿನ ಕೂರಿಗೆ ಅಂದ್ರೆ ಇಡೀ ನಮ್ಮ ದೇಶದೊಳಗೆ ಫೇಮಸ್ ಆಗಿದೆ. ಇವನ್ ಆ ಕೂರಿಗೆಗೂ ನಾವು ಪೇಟೆಂಟ್ ಅಪ್ಲೈ ಮಾಡಿದ್ದೀವಿ. ಇನ್ನೊಂದು 5-6 ತಿಂಗಳೊಳಗೆ ಅದು ಪೇಟೆಂಟು ಸಿಗುವ ಮಟ್ಟದಲ್ಲಿ ಬಂದಿದೆ. ಒಬ್ಬ ರೈತ ಸಂಶೋಧನೆ ಮಾಡಿದಂಥ ಕೂರಿಗೆಗೆ ಪೇಟೆಂಟ್ ಸಿಗ್ತದೆ ಅಂದರೆ ನಮ್ಮ ದೇಶದ ಒಂದು ಹೆಮ್ಮೆಯ ವಿಷಯ ಅಂತ ನನಗೆ ಅನ್ನಿಸ್ತದೆ. ಅದು ಈಗ ನಿಮ್ಮ ತಂದೆಯವರಿಗೆ ಒಂದು ಪ್ರಶಸ್ತಿ ಬಂದಿದೆ, ಏನು ಹೇಳ್ತಾರೆ ಈ ಸಂದರ್ಭದಲ್ಲಿ? ಈ ಪ್ರಶಸ್ತಿ ನಮ್ಮ ಇಡೀ ರೈತ ಸಮುದಾಯಕ್ಕನ ಸಂದಬೇಕಾದಂಥದ್ದು. ರೈತ ಸಮುದಾಯ ಏನಿದೆ ಅಂದ್ರೆ ನಮ್ಮ ತಂದೆಯವರಿಗೆ ಈ ಪ್ರಶಸ್ತಿ ಬಂದಿರೋದು ನಮಗೆ ತುಂಬ ಸಂತೋಷ ಅನ್ನಿಸ್ತದೆ. ಈ ಪ್ರಶಸ್ತಿಯನ್ನು ನಾವು ರೈತರಿಗೆ ಅರ್ಪಿಸ್ತೀವಿ. ಇದು ನಡಕಟ್ಟಿನ ಮತ್ತು ಅವರ ಕುಟುಂಬದ ಸದಸ್ಯರ ಅಭಿಪ್ರಾಯವಿದೆ. ಒಟ್ಟಾರೆ ಪ್ರಶಸ್ತಿ ಘೋಷಣೆ ಆಗಿರೋದಕ್ಕೆ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಅವರ ಸಂಶೋಧನೆ ಇದೇ ರೀತಿ ಮುಂದುವರಲಿ ಮತ್ತು ಮತ್ತಷ್ಟು ಸಂಶೋಧನೆ ಮಾಡಿ ರೈತ ಸಮುದಾಯಕ್ಕೆ ಒಂದು ನೆರವಾಗಲಿ ಅನ್ನೋ ಒಂದು ಆಶೆಯನ್ನು ನಾವು ಸಹ ವ್ಯಕ್ತಪಡಿಸ್ತಿದ್ದೇವೆ. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಉಳಿದ ಪ್ರಮುಖ ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.